ಹೋರಾಟದಲ್ಲಿದೆ ಕಾರ್ಕಳ. ಮಲೆಕುಡಿಯರ ಮುಕ್ತ ಹೊನಲು ಬೆಳಕಿನ ಪುರುಷರ ಪ್ರೊ ಕಬಡ್ಡಿ ಮಾದರಿಯ ಮ್ಯಾಚ್ ಕಬಡ್ಡಿ. ಎಸ್ ನೊಂದಿಗೆ ಸುಕೇಶ್ ತಪ್ಪನ್ನು ಮಾಡಿಕೊಂಡು ಒಂದು ಅಂಕವನ್ನು ಪಡೆದುಕೊಂಡಿದೆ ಕಾರ್ಕಳ. 2-0 2-0 ಅಂಕದಲ್ಲಿದೆ. ಭಾರಿ ಒಂದು ಹೊತ್ತಾಗಿದೆ. ಮುನ್ನುಗ್ಗಲು ಏನೋ ಹಂಚಿಕೆಯಾಗುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಅಷ್ಟು ಬಲಾಢ್ಯವಾಗಿದೆ ಸೈನ್ಯ ಅಂತ ಹೇಳಬಹುದು ಕಾರ್ಕಳ ತಂಡದಲ್ಲಿ. ತಾವು ಕೂಡ ಕಮ್ಮಿ ಇಲ್ಲ ನೆಡ್ಲೆ. ಬಿರುಸಿನ ಆಟಗಾರರು, ಚತುರರು ನಾವುಗಳು. ಕೂಡ ಖಾತೆಯನ್ನು ತೆರೆದುಕೊಂಡಿರಲಿದ್ದಾರೆ. ಮಾಡು ಇಲ್ಲವೇ ಮಾಡಿ ಹೋರಾಟದಲ್ಲಿ ಧೀಯಾ ಒಂದ ಅಂಕವನ್ನು ಸಂಪಾದಿಸಿಕೊಂಡು ಬಾ, ಇಲ್ಲ ಬಿದ್ದು ಬಾ ಎಂದು ಘೋಷಣೆ. ಡು ಆರ್ ಡೈ. ಅಂಕವನ್ನು ಸಂಪಾದಿಸಲು ಸಾಧ್ಯವಾಗಲಿಲ್ಲ. 3-0. ಕಾರ್ಕಳ ಇದರ ಎದುರಾಳಿಯಾಗಿ ಫೈನಲ್ ಹಂತದಲ್ಲಿ ಕಾದಾಟ ನೆಡ್ಲೆ ತಂಡದ ನಡುವೆ. ಗುರುತಿಸಿಕೊಂಡು ಆದರೆ ಸಾಧ್ಯವಾಗಲಿಲ್ಲ. ರೈಡರ್ ಔಟ್. ಬಾಡಿ ಒಂದು ಪ್ರತ್ಯುತ್ತರವನ್ನು ಇರಿಸಿಕೊಂಡು ಬಂದಿದೆ. ಎಸ್ ಥರ್ಡ್ ರೈಡ್ ಇದು. 2 or die ಕಾರ್ಲಾ. ಚಸ್ಮಾ 4. ನಿನಗೂ ಕೂಡ 2 or die ಮಾಡು ಇಲ್ಲವೇ ಮಾಡಿ ಹೋರಾಟದಲ್ಲಿ ಇದೆಯಾ? ಬಿದ್ದು ಬಿಟ್ಟಿದ್ದೀಯಾ? ಬಳಿಯೊಳಗೆ ಬಿದ್ದು ಬಿಟ್ಟಿದೆ ನೀನು. 1-3. ಸಂಪಾದನೆಯಲ್ಲಿ ಯಶಸ್ವಿ ಆದಂತಹ ಪ್ರದರ್ಶನ. ಬೋನಸ್ ಅಂಕವನ್ನು ಪಡೆದುಕೊಂಡಿದೆ ನೆಡ್ಲೆ. ಫೈಟ್ 5-2. ಎಲ್ಲರ ಸಮ್ಮುಖದಲ್ಲಿದೆ, ಗಮನಿಸಿಕೊಂಡು ಹೋಗಬೇಕಾಗಿದೆ ನಾವುಗಳು. ಒಂದು ಸಂಘಟಿತ ಪ್ರಯತ್ನ ಕೂಡ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ನಾವು
ತಪ್ಪಣ್ಣ ಮಾಡಿಸಿಕೊಂಡು, ಆದರೆ 2 ಅಂಕ ಸಂಪಾದನೆಯಲ್ಲಿದೆ ಕಾರ್ಕಳ. 8-2. ಮೊದಲಾರ್ಧ 11-2 ಮೊದಲಾರ್ಧವನ್ನು ಮುಗಿಸಿಕೊಂಡು ಗಮನಿಸಿ. ಬಾರಿ ಒಂದು ಜಿದ್ದಿನ ಕಾಲದಲ್ಲಿದ್ದಾವೆ ಬಂಧುಗಳೇ. ಈ ಒಂದು ಫೈನಲ್ ಹಂತದಲ್ಲಿ ವಿಜಯಾದ ತಂಡಕ್ಕೆ ಸಿಗಲಿದ 10,001, ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟಂತಹ ತಂಡಕ್ಕೆ ಸಿಗಲಿದ 7,001. ಈ ರೀತಿಯಲ್ಲಿ ಈ ಒಂದು ಪಂದ್ಯಾಕೂಟದಲ್ಲಿ ಉತ್ತಮವಾದ ಸೌಂಡ್ ಸಿಸ್ಟಮ್ನ ಸಹಕಾರವನ್ನು ನೀಡಿಕೊಂಡು ಬಂದಿರುವಂತಹ MMC ಕಾರ್ಕಳ ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸಲೇಬೇಕಾಗಿದೆ. ಉತ್ತಮವಾದ ಧ್ವನಿವರ್ಧಕದ ವ್ಯವಸ್ಥೆ, ಅದೇ ರೀತಿ ಲೈಟಿಂಗ್ಸ್ನ ವ್ಯವಸ್ಥೆಯನ್ನು ಕೂಡ ಇದೀಗಾಗಲೇ ಮೊದಲಾರ್ಧದ ಬಳಿಕ ದ್ವಿತೀಯಾರ್ಧದಲ್ಲಿ ಮರಳಿ ಬೀಳುವಂತಹ ಲಕ್ಷಣಗಳು ಕಾಣಸಿಗುತ್ತಲಿವೆ. ನೆಡ್ಲೆ ಅಂಕಣದಲ್ಲಿ ತಪ್ಪಲಿ ಮರು ಭಾರಿ ಒಂದು ಹೋರಾಟ, ಭಾರಿ ಒಂದು ಸಂಘಟಿತ ಯತ್ನವನ್ನು ಮಾಡಿಸಿಕೊಂಡು ಬಂದಿದೆ. ಹರಿ ಒಂದು ಪ್ರದರ್ಶನ, ಒಗ್ಗಟ್ಟಿನ ಮಂತ್ರವಿದು. ಏನೋ ಒಂದು ಸೋಚಕ, ಏನೋ ಒಂದು ರೋಚಕ. ನೋಟನ ಪಡೆದುಕೊಂಡಿದೆ ಕಾರ್ಲ. ತುರ್ತು ಸಮಯವನ್ನ ಪಡೆದುಕೊಂಡಿದೆ ಕಾರ್ಲ. ಒಂದು ಕಡೆಯಿಂದ ಚರ್ಚಾ ಸ್ಪರ್ಧೆ, ಎಲ್ಲಿ ಎಡವಿದ್ದೇವೆ, ಏನು ತಪ್ಪು ಮಾಡಿದ್ದೇವೆ, ಎಲ್ಲಿ ಅಂಕವನ್ನು ತರಬೇಕಾಗಿದೆ, ತೀರ್ಪುಗಾರರಿಂದ ಆಟಗಾರರಿಗೆ ಗ್ಲೂಕೋಸ್ ತುಂಬುವ ಯತ್ನ. 13-2 13-2. ಬಾರಿ ಒಂದು ಸೂಕ್ಷ್ಮತೆಯ ಆಟವನ್ನು ಗಮನಿಸಿಕೊಂಡು ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಪಂದ್ಯ ಕೊನೆಯ 5 ನಿಮಿಷಗಳ ಆಟ ಬಾಕಿ ಇದೆ. ತಂಡದ ಫಲಾಫಲವನ್ನು ಗಮನಿಸಿಕೊಂಡು ಹೋಗುವುದಾದರೆ ತಂಡದ ಮೊತ್ತ 13-2. ತಪ್ಪು ನಿಮ್ಮದು, ತಪ್ಪನ್ನ ತಿದ್ದಿಕೊಳ್ಳಬೇಕಾಗಿದೆ. ಇದರ ಅಂಕದ ಲಾಭವನ್ನು ಪಡೆದುಕೊಂಡಿದೆ. ನೆಡ್ಲೆ ಟೈಮ್ ಔಟ್ ಅನ್ನು ಪಡೆದುಕೊಂಡು (14-2) ಕಾರ್ಕಳ.
ಇಲ್ಲೇ ಮರಳಿ ಬೀಳುವ ಬೇಕಾದಂತಹ ಸಂದರ್ಭದಲ್ಲಿ ಸೂಕ್ತವಾಗಿ ಆಡಬೇಕಾಗಿದೆ. ಕೊನೆಯ 4 ನಿಮಿಷಗಳ ಆಟ ಬಾಕಿ ಇದೆ. ಲಾಸ್ಟ್ 4 ಮಿನಿಟ್ ಆಫ್ ಫುಲ್ ಟೈಮ್. ಕೊನೆಯ 4 ನಿಮಿಷಗಳ ಆಟ. ಉತ್ತಮವಾದ ಹಿಡಿತ, ಉತ್ತಮವಾದ ಕ್ಯಾಚ್. ಗುರುತಿಸಿಕೊಂಡು ಮರಳಿ ಅಂಕ ಸಂಪಾದನೆಯಾಗಬಹುದೇ? ರಸದಿ 15-2 ಅಂಕದಲ್ಲಿದೆ. ಕೊನೆಯ 3 ನಿಮಿಷಗಳ ಆಟ ಬಾಕಿ. ಕೊನೆಯ 3 ನಿಮಿಷಗಳ ಆಟ ಬಾಕಿ. ಆದರೆ ಸಂಘಟಿತ ಎನ್ಐಲೆ ಸೂಪರ್ ರೈಡ್. ಸೂಪರ್ ರೈಡ್ನ ಲಾಭದಲ್ಲಿ ನೆಡ್ಲೆ ತಂಡದ ಮೊತ್ತ 5-15. ಪ್ರಯತ್ನ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ. ಏನೋ ಒಂದು ಸೂಚಕದ ಕೇವಲ 2 ಮಿನಿಟ್. ಲಾಸ್ಟ್ 2 ಮಿನಿಟ್ ಆಫ್ ಫೈನಲ್ ಟೈಮ್. ಏನೋ ಒಂದು ಬ್ಲಾಕಿನ ಆಟ ಇದು. ಅಫಿಷಿಯಲ್ ಟೈಮ್ ಔಟ್ ನೀಡಿದ್ದೇವೆ. ಒಂದು ಸಂದರ್ಭದಲ್ಲಿ ತಂಡಗಳ ಬಲಾಬಲವನ್ನು ಗಮನಿಸಿಕೊಂಡು ಹೋಗುವುದಾದರೆ 18-5 ಅಂಕಪಟ್ಟಿ. ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಶುಭಾಶೀರ್ವಾದದೊಂದಿಗೆ MK ಫ್ರೆಂಡ್ಸ್ ಧರ್ಮಸ್ಥಳ ಇದರ ಆಶ್ರಯದಲ್ಲಿ ಹೊಣಲು ಬೆಳಕಿನ ಪುರುಷರ ಪ್ರೊ ಕಬಡ್ಡಿ ಮಾದರಿಯ ಮ್ಯಾಟ್ ಕಬಡ್ಡಿ ಪಂದ್ಯಾಟದ ಕಡೆಯ ಹಂತದಲ್ಲಿದ್ದಾವೆ. ಬಂಧುಗಳೇ, ಈ ಒಂದು ಪಂದ್ಯಾಕೂಟದಲ್ಲಿ ವಿಜಯದ ತಂಡಕ್ಕೆ 10,000, 7,000, 5,000, 3,000. ಪ್ರತಿಯೊಂದು ಹಂತದಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಹಲವಾರು ತಿಂಗಳುಗಳ ಹಿಂದೆ ದುಡಿದು ಈ ಕ್ರೀಡೆಯಲ್ಲಿ ಯಶಸ್ವಿಯಾದಂತಹ ಪಾತ್ರ ನಾನು ಕೂಡ ವಹಿಸಬೇಕು. ಈ ಕ್ರೀಡೆಯನ್ನ ಯಶಸ್ವಿ ನಿಟ್ಟಿನಿಂದ ತಾನು ಕೂಡ ಕೊಂಡೊಯ್ಯಬೇಕು. ಕ್ರೀಡೆಯೂ ಕೂಡ ಉನ್ನತ ಮಟ್ಟದಲ್ಲಿ ಸಾಗಬೇಕು ಎಂಬ ನಿಟ್ಟಿನಿಂದ ಶ್ರಮಪಟ್ಟು ದುಡಿದಂತಹ ಹಲವಾರು ಶಕ್ತಿಗಳು ಇದ್ದೀರಾ. ನಿಮಗೂ ಕೂಡ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸುತ್ತಿದ್ದೇವೆ ಬಂಧುಗಳೇ. ಅದೇ ರೀತಿಯಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿ ಪ್ರಾಯೋಜಕರಾದಂತಹ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇವೆ. ಈ ಒಂದು ಕಡೆಯ ಫೈನಲ್ ಹಂತದ ತನಕ ನಿನ್ನೆಯಿಂದ ಪ್ರಾರಂಭ ಟಚಿಂಗ್ ಬ್ಲಾಕ್ ನ ಮುಖಾಂತರ ಬ್ಲಾಕ್ ಅನ್ನು ಇಟ್ಟುಬಿಟ್ಟು ಆಟ ಮಾಡುತ್ತಿದ್ದಾರೆ. ಎಸ್, 1 ಅಂಕವನ್ನು ಪಡೆದುಕೊಂಡಿದೆ. ಟಚಿಂಗ್ ಬ್ಲಾಕ್ ನ ಮುಖಾಂತರ 1 ಅಂಕವನ್ನು ಪಡೆದುಕೊಂಡ ಕರ್ಲ ಮುನ್ನಡೆಯಲ್ಲಿ. ಕೊನೆಯ 1 ನಿಮಿಷಗಳ ಆಟ ಬಾಕಿ. 1 ನಿಮಿಷಗಳಲ್ಲಿ ದೂಡ ಹಿಡಿಯಲು ಯತ್ನವನ್ನು ಮಾಡಿಕೊಂಡು
ಕ್ಷಣಗಳಿಗೆ ಎಸ್ ಸಂಪಾದನೆ. ತಮ್ಮೆಲ್ಲರ ಸಮ್ಮುಖದಲ್ಲಿ 10,000 ಒಡೆಯ ಯಾರು ಒಂದು ಅಂಕ ಸಂಪಾದನೆ ಮಾಡಿಕೊಂಡಿದೆ ಕಾರ್ಕಳ. ಎಸ್ ಅಭಿಮಾನಿಗಳೇ, ನಿಮ್ಮೆಲ್ಲರ ಕಣ್ಣ ಮುಂದೆ ಎಂಕೆ ಫ್ರೆಂಡ್ಸ್ ಮುಂಡ್ರಪಾಡೆ ಇದರ ಫೈನಲ್ ಹಂತದಲ್ಲಿ ಇರುವಂತಹ ಕಾರ್ಕಳ ಒಂದು ಅಂಕವನ್ನು ಗೆದ್ದುಕೊಂಡು ಅಲಂಕರಿಸಿಕೊಂಡಂತಹ ಗೆಳೆಯರ ಬಳಗ ನೆಟ್ಟ 2 ತಂಡಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು.